ಒಂದು ಇಂಗ್ಲಿಷಿನ ಗಾದೆ ಮಾತಿದೆ, ಎಜುಕೇಶನ್ ಇಸ್ ದ ಪಾಸ್ಪೋರ್ಟ್ ಟು ದ ಫ್ಯೂಚರ್, ಫಾರ್ ಟುಮಾರೋ ಬಿಲಾಂಗ್ಸ್ ಟು ದೋಸ್ ಹೂ ಪ್ರಿಪೇರ್ ಫಾರ್ ಇಟ್ ಟುಡೇ. ಆತ್ಮೀಯ ಪಾಲಕರೇ, ಇಂದು ವಿಷಯ ನವೋದಯ ಪ್ರವೇಶ 2025 ಹೊಸ ನಿಯಮಗಳು. ನವೋದಯ ಸಮಿತಿಯ ಬಿಡುಗಡೆ ಮಾಡಿದ ಕೈಪಿಡಿಯಿಂದ ತೆಗೆದುಕೊಂಡ ಭಾಗವಾಗಿದೆ. ಭಾಗ 4 ಮೀಸಲಾತಿ. ತಪ್ಪದೇ ಈ ವಿಡಿಯೋವನ್ನು ನೋಡಿರಿ. ಭಾಗ 1, ಭಾಗ 2, ಭಾಗ 3 ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇವೆ. ಆತ್ಮೀಯ ಪಾಲಕರೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ. ಮುಂದಕ್ಕೆ ನೋಡೋಣ. ನಿಯಮ 1, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕನಿಷ್ಠ ಪಕ್ಷ 75% ಸ್ಥಾನಗಳನ್ನು ಗ್ರಾಮೀಣ ಕ್ಷೇತ್ರಗಳಿಂದ ಆಯ್ಕೆ ಮಾಡಲಾಗುವುದು. ಉಳಿದ ಸ್ಥಾನಗಳನ್ನು ತೆರೆದ ಮೀಸಲಾತಿ ಓಪನ್ ಸೀಟ್ಸ್ ಪ್ರಕಾರ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಕ್ಷೇತ್ರಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳಿಂದ ಮೀಸಲಾತಿಯ ಅರ್ಹತೆಯ ಮೇಲೆ ತುಂಬಲಾಗುವುದು. ಈ ಪ್ರಕಾರವಾಗಿ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿಗಳು, ಅದು ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸಿಗೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಮತ್ತು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಈಗಾಗಲೇ ಜೂನ್ 16, 2024ರಿಂದ ತರಗತಿಗಳು ಪ್ರಾರಂಭವಾಗಿವೆ. ಇದರ ಶುಲ್ಕ ಕೇವಲ 3,000 ರೂಪಾಯಿಗಳು. ಇದು ಭಾರತದಲ್ಲೇ ಅತ್ಯಂತ ಕನಿಷ್ಠ ಆನ್ಲೈನ್ ತರಗತಿಯ ಶುಲ್ಕವಾಗಿರುತ್ತದೆ. ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಹೃದಯವಂತರು, ಶಿಕ್ಷಣ ಪ್ರೇಮಿ, ಹಾನಗಲ್ ಜಿಲ್ಲಾ ಹಾವೇರಿ. ಆತ್ಮೀಯರೇ, ಕನ್ನಡ ಮಾಧ್ಯಮದಲ್ಲಿ ನವೋದಯ ಮತ್ತು ಮುರಾರ್ಜಿ ಎರಡೂ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ಬೇಕೆ? ಈ ಎರಡೂ ಶಾಲೆಗಳು ಉಚಿತ ಶಿಕ್ಷಣ ನೀಡುವ ಶಾಲೆಗಳಾಗಿವೆ. ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಎರಡನೇ ನಿಯಮ ಈ ಪ್ರಕಾರವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಕ್ಕಳಿಗೆ ಮೀಸಲಾತಿ ಸ್ಥಾನಗಳು ಸಂಬಂಧಿಸಿದ ಜಿಲ್ಲೆಯ ಅವರ ಜನಸಂಖ್ಯೆಯ ಆಧಾರದ ಮೇಲೆ ಅವಲಂಬಿಸಿರುತ್ತದೆ. ನಾವು ಕೆಲವು ಜಿಲ್ಲೆಗಳ ಉದಾಹರಣೆಯನ್ನು ನೋಡೋಣ. ಗುಲ್ಬರ್ಗಾ ಜಿಲ್ಲೆಗೆ SC ಪಂಗಡದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯ ಸಿಗುತ್ತದೆ. ಅದೇ ಪ್ರಕಾರವಾಗಿ ಯಾದಗಿರಿ, ರಾಯಚೂರು ಮತ್ತು ಬೀದರ್ ಜಿಲ್ಲೆಗೆ ST ಕೆಟಗರಿಗೆ ಪಂಗಡಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿಂದ ಆಯ್ಕೆಯಾಗುತ್ತಾರೆ. ಮುಂದಕ್ಕೆ ನೋಡೋಣ. ಮೂರನೇ ನಿಯಮ ಈ ಪ್ರಕಾರವಾಗಿದೆ. ರಾಷ್ಟ್ರೀಯ ಸರಾಸರಿಗಿಂತ 15% ಪರಿಶಿಷ್ಟ ಜಾತಿ ಮತ್ತು 7.5 ಪರಿಶಿಷ್ಟ ಪಂಗಡಕ್ಕೆ ಕಡಿಮೆ ಇರುವಂತಿಲ್ಲ. ಇದಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂತಿಲ್ಲ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ. ನಾವು ವಸತಿ ಸಹಿತ ತರಬೇತಿ ನೀಡುತ್ತೇವೆ. ಅದು ಇಂಗ್ಲಿಷ್ ಮಾಧ್ಯಮಕ್ಕೆ 4ನೇ ತರಗತಿ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೈನಿಕ್ ಶಾಲೆ, ನವೋದಯ, RMS ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ಇರುತ್ತದೆ. ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳುತ್ತೇವೆ. ಕೆಲವೇ ಸೀಟುಗಳು ಮಾತ್ರ ಲಭ್ಯ. ಆತ್ಮೀಯರೇ, ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಮುಂದಕ್ಕೆ ನೋಡೋಣ. ನಿಯಮ 4, OBC ವರ್ಗಕ್ಕೆ 27% ಮೀಸಲಾತಿಯನ್ನು ನೀಡಲಾಗಿದೆ. ಕಾಲಕಾಲಕ್ಕೆ ಅನ್ವಯವಾಗುವಂತೆ ಇತರೆ ಹಿಂದುಳಿದ ವರ್ಗದ OBC ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೇಂದ್ರದ ಪಟ್ಟಿಯ ಪ್ರಕಾರ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಪಟ್ಟಿಯಲ್ಲಿ ಸೇರದೇ ಇರುವ OBC ಅಭ್ಯರ್ಥಿಗಳು ಸಾಮಾನ್ಯ ವರ್ಗ ಅರ್ಜಿಯಲ್ಲಿ ಸಲ್ಲಿಸಬೇಕಾಗುತ್ತದೆ. ಆತ್ಮೀಯರೇ, ನಿಮ್ಮ ಜಾತಿ OBCಯಲ್ಲೂ ಸೇರಿದರೆ ಅದು ಕೇಂದ್ರದ ಗೆಜೆಟಿನಲ್ಲಿ ಸೇರಿರಬೇಕು. ಆಗ ಮಾತ್ರ ನಿಮಗೆ OBC ಪಂಗಡ ದೊರೆಯುತ್ತದೆ. ಮುಂದಕ್ಕೆ ನೋಡೋಣ. 5ನೇ ನಿಯಮ ಈ ಪ್ರಕಾರವಾಗಿದೆ. ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ 1/3 ಭಾಗದಷ್ಟು ಬಾಲಕಿಯರನ್ನು
ತೆಗೆದುಕೊಳ್ಳುತ್ತಾರೆ, ಅಂದರೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಬಾಲಕಿಯರ ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಲು NVS ಆಯ್ಕೆ ಮಾನದಂಡದ ಪ್ರಕಾರ ಬಾಲಕರಿಗಿಂತ ಬಾಲಕಿಯರಿಗೆ ಆದ್ಯತೆ ನೀಡಲಾಗುತ್ತದೆ. ಅಂದರೆ ಕೆಲವು ಜಿಲ್ಲೆಗಳಲ್ಲಿ ನೋಡಿದಾಗ ಬಾಲಕಿಯರ ಸಂಖ್ಯೆ ಹೆಚ್ಚಾದ ಆಯ್ಕೆ ಸಹ ಕಾಣಬಹುದು. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ. ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್. ಈ ಆ್ಯಪಿನಲ್ಲಿ ನಾವು ಆಂಗ್ಲ ಮಾಧ್ಯಮದಲ್ಲಿ 3, 4, 5, 6ನೇ ತರಗತಿಗಳಿಗೆ ನವೋದಯ, ಸೈನಿಕ್, RMS ಮತ್ತು ಮೊರಾರ್ಜಿ ಶಾಲೆಗಳಿಗೆ ತರಬೇತಿ ನೀಡುತ್ತೇವೆ. ವಾರದ 6 ದಿನ ಲೈವ್ ಸೆಕ್ಷನ್ ಇರುತ್ತದೆ. ಇದು ಭಾರತದಲ್ಲೇ ಪ್ರಥಮ. ಮತ್ತು ವಿಶೇಷವಾಗಿ 7 ಮತ್ತು 8ನೇ ತರಗತಿಗೆ ನವೋದಯ, ಸೈನಿಕ್, RMS ಶಾಲೆಗಳ ಪ್ರವೇಶಕ್ಕೆ, ಅಂದರೆ 9ನೇ ತರಗತಿಗೆ ಅಲ್ಲಿ ನಿಮ್ಮ ಮಗುವಿಗೆ ವಸತಿ ಸಹಿತ ಅಡ್ಮಿಷನ್ ದೊರೆಯುತ್ತದೆ. ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆತ್ಮೀಯರೇ, 6ನೇ ನಿಯಮ ಈ ಪ್ರಕಾರವಾಗಿದೆ. ಗ್ರಾಮೀಣ ಮುಕ್ತ ಸೀಟುಗಳನ್ನು ರೂರಲ್ ಓಪನ್ ಸೀಟ್ಸ್ ಗ್ರಾಮೀಣ ಜನಸಂಖ್ಯೆಯ ಆಧಾರದ ಮೇಲೆ NVS ಆಯ್ಕೆ ಮಾನದಂಡದ ಪ್ರಕಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹಂಚಲಾಗುವುದು. ಇದನ್ನು ನಾನು ನಿಮಗೆ ಅನೇಕ ಬಾರಿ ಸ್ಪಷ್ಟಪಡಿಸಿರುತ್ತೇನೆ. ಅಂದರೆ ಜಿಲ್ಲೆಯ ಪ್ರತಿ ತಾಲೂಕಿಗೆ ಸರಾಸರಿ ಸೀಟುಗಳನ್ನು ಹಂಚಲಾಗುವುದು. ಆತ್ಮೀಯರೇ, ಕನ್ನಡದಲ್ಲಿ ವೆಬ್ಸೈಟ್ ಅನ್ನು ತಂದಿರುತ್ತೇವೆ. ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ಲಿನ ಒಂದು ದಿಟ್ಟ ಹೆಜ್ಜೆ. ಅಂದರೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟ್. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಸಿಗಲಿದೆ ಉತ್ತರ. ಆತ್ಮೀಯರೇ, ಇದು ನಿಮಗಾಗಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದಿರುವ ಕನ್ನಡದ ವೆಬ್ಸೈಟ್ ಆಗಿರುತ್ತದೆ. ಇದರ ವಿಳಾಸ ಈ ಪ್ರಕಾರವಾಗಿದೆ: vccnavodayaclasses.com. ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ. ಇದರ ಉಪಯೋಗವನ್ನು ಪಡೆದುಕೊಳ್ಳಿರಿ. ಮುಂದಕ್ಕೆ ನೋಡೋಣ. 7ನೇ ನಿಯಮ ಈ ಪ್ರಕಾರವಾಗಿದೆ: ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಯು ಗ್ರಾಮೀಣ ಪ್ರದೇಶದಲ್ಲಿನ ಸರ್ಕಾರಿ ಅನುದಾನಿತ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಯಲ್ಲಿ 3ನೇ, 4ನೇ ಮತ್ತು 5ನೇ ತರಗತಿಗಳನ್ನು ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಪೂರ್ಣ ವ್ಯಾಸಂಗ ಮಾಡಿರಬೇಕು. ಅರ್ಜಿ ಸಲ್ಲಿಸುವಾಗ ಜಿಲ್ಲೆಯ 5ನೇ ತರಗತಿಯಲ್ಲಿ ಪೂರ್ಣ ಶೈಕ್ಷಣಿಕ ಅವಧಿಯನ್ನು ವ್ಯಾಸಂಗ ಮಾಡಿರಬೇಕು. ಆಗ ಮಾತ್ರ ಗ್ರಾಮೀಣ ಕೋಟಾ ಸಿಗುತ್ತದೆ. ಆತ್ಮೀಯರೇ, ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ. ಸೈನಿಕ್, RMS, ನವೋದಯ ಶಾಲೆಗಳಿಗೆ ಅರ್ಜಿಯನ್ನು ಕರೆದಾಗ ಈ ಶಾಲೆಗಳಿಗೆ ನಿಮ್ಮ ಮಕ್ಕಳ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ. ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ನಾವು ಆನ್ಲೈನ್ ಮತ್ತು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ನವೋದಯ, ಸೈನಿಕ್, RMS, ಮೊರಾರ್ಜಿ ಶಾಲೆಗಳಿಗೆ. ಧನ್ಯವಾದಗಳು.